ಹಾಯ್ ನಾನು ನಯನ. ಮಕ್ಕಳಿಗೆ ಯಾವಾಗೂ ಕೆಮ್ಮು ಕಫ ಕೋಲ್ಡ್ ಆಗ್ತಾನೆ ಇರುತ್ತೆ. ಮೆಡಿಸನ್ ಹಾಕೋದ್ರಿಂದ ಅದು ಆದಷ್ಟು ಬೇಗ ಕಮ್ಮಿ ಆಗೋದಿಲ್ಲ. ಮಕ್ಕಳು ಮನೆಯಲ್ಲಿ ಕಷಾಯ ಮಾಡಿಕೊಟ್ರೆ ಅದನ್ನು ಕುಡಿಯೋದಿಲ್ಲ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಿಂತಾರೆ. ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಈ ಥರ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ಒಂದು 10 ನಿಮಿಷ ಆದ ನಂತರ ದೊಡ್ಡ ಪಾತ್ರೆ ಎಲೆ ಎಲ್ಲನೂ ಸಪ್ರೇಟಾಗಿ ತೊಗೋಬೇಕು. ಸಪ್ರೇಟಾಗಿ ತೊಗೊಂಡು ಅದರಲ್ಲಿರೋ ರಸನೆಲ್ಲ ಶೋಧಿಸ್ಕೋಬೇಕು. ನಾನು ಶುಂಠಿ ಜೊತೆಗೆ ಬಜ್ಜಿ ಕೂಡ ತೊಗೊಂಡಿದ್ದೀನಿ. ಬಜ್ಜಿ ಮಕ್ಕಳಿಗೆ ಕಫ ಕೂಡ ಕಮ್ಮಿ ಮಾಡುತ್ತೆ ಅಂತ ಹೇಳಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 7-8 ಲವಂಗ, ಒಂದು 6-7 ಮೆಣಸು ಕೂಡ ತೊಗೊಂಡಿದ್ದೀನಿ. ಅದಕ್ಕೆ ರುಬ್ಬಕ್ಕೆ ನೀರು ಹಾಕೋ ಹಾಗಿಲ್ಲ. ದೊಡ್ಡ ಪಾತ್ರೆ ರಸ ಇದೆಯಲ್ಲ ಅದನ್ನೇ ಹಾಕ್ಕೊಂಡು ನಾನು ರುಬ್ಕೊಂಡು ಸೋದಿಸ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಪ್ಯಾನ್ಗೆ ಆ ರಸ ಹಾಕ್ಕೊಂಡು ಅದು ಕಾಯ್ದ ನಂತರ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಹೀಗೆ ಬೆಲ್ಲ ಎಲ್ಲ ಕರಗಿದ ನಂತರ ಫುಲ್ ಗಟ್ಟಿ ಪಾಕ ಬರೋವರೆಗೂ ಕೈ ಆಡಿಸ್ತಾನೆ ಇರಿ. ಗಟ್ಟಿ ಪಾಕ ಬರೋದು ಹೇಗೆ ನೋಡೋದು ಅಂದರೆ, ಒಂದು ಬೌಲಿಗೆ ನೀರು ತೊಗೊಳ್ಳಿ. ನೀರು ತೊಗೊಂಡು ಒಂದು ಹನಿ ಬೆಲ್ಲದ ಪಾಕ ಹಾಕಿದರೆ ಅದು ಗಟ್ಟಿ ಆಗುತ್ತೆ. ಉಂಡೆ ಆಕಾರಕ್ಕೆ ಬಂದರೆ ಅದು ಕರೆಕ್ಟ್ ಹದ ಇದೆ ಅಂತ ಹೇಳಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಅದನ್ನು ಬಿಸಿ ಬಿಸಿ ಇದ್ದಾಗೇ ಸ್ಪೂನ್ ತೊಗೊಂಡು ಈ ಥರ ಹಾಕ್ಕೋಬೇಕು. ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಅದು. ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ಸ್ವೀಟ್ ಇರುತ್ತೆ ಅಂತ ಹೇಳಿ ತಿಂತಾರೆ. ಕಫ ಕೂಡ ಕಮ್ಮಿ ಆಗುತ್ತೆ. ಡೈಲಿ ಒಂದೊಂದು ಕೊಟ್ಟರೆ ಸಾಕು.